ಒಂದು ಕಡೆಯಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರಲ್ಲೂ ಆಟೋ LPGಗಳು ಸಿಗ್ತಾ ಇಲ್ಲ. ಸಾಲುಗಟ್ಟಿ ನಿಂತಿರುವಂತಹ ಈ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ದರ ಏರಿಕೆ ಶಾಕ್. ಈಗ ಆಟೋ ಗ್ಯಾಸ್ ಪರದಾಟದ ನಡುವೆ ಡಬಲ್ ಶಾಕ್ ಆಟೋ ಚಾಲಕರಿಗೆ. ಲೀಟರ್ ಆಟೋ LPG ದರ 105ಕ್ಕೆ ಏರಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ 58 ರೂಪಾಯಿ ಇತ್ತು. ಆದರೆ ಈಗಿನ ರೇಟ್ ಗಮನಿಸಿದ್ರೆ ಆಟೋದವರು ಆಟೋ ಓಡಿಸ್ಬೇಕು ಅಥವಾ ಆಟೋದಲ್ಲಿ ನಾವುಗಳು ಓಡಾಡಬೇಕು ಬೇಡವೋ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ. ಇದು ಡಬಲ್ ಶಾಕ್. ಇದೀಗ 105ಕ್ಕೆ ಏರಿಕೆ ಆಗಿದೆ. ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಪೀಣ್ಯ ಸೆಕೆಂಡ್ಸ್ 2ನೇ ಹಂತದ ಬಂಕ್ನಲ್ಲಿ ದರ ಹೆಚ್ಚಳ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ಈಗ ರಿವೈಸ್ಡ್ ಪ್ರೈಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ದರ ಹೆಚ್ಚಳ ಮಾಡಿರೋದು ಅದು 5-10 ರೂಪಾಯಿ ಅಲ್ಲ, 1 to ಡಬಲ್ ಮಾಡಿದ್ದಾರೆ. 58 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿರೋದು. ಈ ದರ ಏರಿಕೆಯ ಬಿಸಿ ಆಟೋ ಚಾಲಕರನ್ನ ತಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಗ್ಯಾಸ್ LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿಕ್ಕಿದ್ರು ಕೂಡ 58 ರೂಪಾಯಿಗೆ 1 ಲೀಟರ್ ಹಾಕಿಸ್ಕೊಳ್ತಾ ಇದ್ದವರು ಈಗ 105 ರೂಪಾಯಿಗೆ 1 to ಡಬಲ್ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಯಾವ ರೀತಿ ಜೀವನ ಸಾಗಿಸ್ಬೇಕು? ಪೆಟ್ರೋಲ್ ದರ ಹೆಚ್ಚಳ ಆಗಿರೋದ್ರಿಂದ ಗ್ಯಾಸ್ ದರ ನಾವು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಅದರ ಬರೆ ಹಾಕಬೇಕಾಗತ್ತೆ, ಅದರಲ್ಲೂ ಕೂಡ ಹೆಚ್ಚಳ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಿಂದೆಯೂ ಕೂಡ ಇಂಥ ಒಂದಷ್ಟು ಮನವಿಗಳು ಕೇಳಿ ಬಂತು. CNG ದರದಲ್ಲೂ ಕೂಡ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಈ ಆಟೋ ಚಾಲಕರು ಹೇಳಿದ್ರು 20 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ಆ ದರ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರಲ್ಲೂ ಆಟೋ LPGಗಳು ಸಿಗ್ತಾ ಇಲ್ಲ. ಸಾಲುಗಟ್ಟಿ ನಿಂತಿರುವಂತಹ ಈ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ದರ ಏರಿಕೆ ಶಾಕ್. ಈಗ ಆಟೋ ಗ್ಯಾಸ್ ಪರದಾಟದ ನಡುವೆ ಡಬಲ್ ಶಾಕ್ ಆಟೋ ಚಾಲಕರಿಗೆ. ಲೀಟರ್ ಆಟೋ LPG ದರ 105ಕ್ಕೆ ಏರಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ 58 ರೂಪಾಯಿ ಇತ್ತು. ಆದರೆ ಈಗಿನ ರೇಟ್ ಗಮನಿಸಿದ್ರೆ ಆಟೋದವರು ಆಟೋ ಓಡಿಸ್ಬೇಕು ಅಥವಾ ಆಟೋದಲ್ಲಿ ನಾವುಗಳು ಓಡಾಡಬೇಕು ಬೇಡವೋ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ. ಇದು ಡಬಲ್ ಶಾಕ್. ಇದೀಗ 105ಕ್ಕೆ ಏರಿಕೆ ಆಗಿದೆ. ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಪೀಣ್ಯ ಸೆಕೆಂಡ್ಸ್ 2ನೇ ಹಂತದ ಬಂಕ್ನಲ್ಲಿ ದರ ಹೆಚ್ಚಳ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ಈಗ ರಿವೈಸ್ಡ್ ಪ್ರೈಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ದರ ಹೆಚ್ಚಳ ಮಾಡಿರೋದು ಅದು 5-10 ರೂಪಾಯಿ ಅಲ್ಲ, 1 to ಡಬಲ್ ಮಾಡಿದ್ದಾರೆ. 58 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿರೋದು. ಈ ದರ ಏರಿಕೆಯ ಬಿಸಿ ಆಟೋ ಚಾಲಕರನ್ನ ತಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಗ್ಯಾಸ್ LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿಕ್ಕಿದ್ರು ಕೂಡ 58 ರೂಪಾಯಿಗೆ 1 ಲೀಟರ್ ಹಾಕಿಸ್ಕೊಳ್ತಾ ಇದ್ದವರು ಈಗ 105 ರೂಪಾಯಿಗೆ 1 to ಡಬಲ್ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಯಾವ ರೀತಿ ಜೀವನ ಸಾಗಿಸ್ಬೇಕು? ಪೆಟ್ರೋಲ್ ದರ ಹೆಚ್ಚಳ ಆಗಿರೋದ್ರಿಂದ ಗ್ಯಾಸ್ ದರ ನಾವು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಅದರ ಬರೆ ಹಾಕಬೇಕಾಗತ್ತೆ, ಅದರಲ್ಲೂ ಕೂಡ ಹೆಚ್ಚಳ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಿಂದೆಯೂ ಕೂಡ ಇಂಥ ಒಂದಷ್ಟು ಮನವಿಗಳು ಕೇಳಿ ಬಂತು. CNG ದರದಲ್ಲೂ ಕೂಡ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಈ ಆಟೋ ಚಾಲಕರು ಹೇಳಿದ್ರು 20 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ಆ ದರ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರಲ್ಲೂ ಆಟೋ LPGಗಳು ಸಿಗ್ತಾ ಇಲ್ಲ. ಸಾಲುಗಟ್ಟಿ ನಿಂತಿರುವಂತಹ ಈ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ದರ ಏರಿಕೆ ಶಾಕ್. ಈಗ ಆಟೋ ಗ್ಯಾಸ್ ಪರದಾಟದ ನಡುವೆ ಡಬಲ್ ಶಾಕ್ ಆಟೋ ಚಾಲಕರಿಗೆ. ಲೀಟರ್ ಆಟೋ LPG ದರ 105ಕ್ಕೆ ಏರಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ 58 ರೂಪಾಯಿ ಇತ್ತು. ಆದರೆ ಈಗಿನ ರೇಟ್ ಗಮನಿಸಿದ್ರೆ ಆಟೋದವರು ಆಟೋ ಓಡಿಸ್ಬೇಕು ಅಥವಾ ಆಟೋದಲ್ಲಿ ನಾವುಗಳು ಓಡಾಡಬೇಕು ಬೇಡವೋ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ. ಇದು ಡಬಲ್ ಶಾಕ್. ಇದೀಗ 105ಕ್ಕೆ ಏರಿಕೆ ಆಗಿದೆ. ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಪೀಣ್ಯ ಸೆಕೆಂಡ್ಸ್ 2ನೇ ಹಂತದ ಬಂಕ್ನಲ್ಲಿ ದರ ಹೆಚ್ಚಳ ಮಾಡಲಾಗಿದೆ.
ಅನೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ಈಗ ರಿವೈಸ್ಡ್ ಪ್ರೈಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ದರ ಹೆಚ್ಚಳ ಮಾಡಿರೋದು ಅದು 5-10 ರೂಪಾಯಿ ಅಲ್ಲ, 1 to ಡಬಲ್ ಮಾಡಿದ್ದಾರೆ. 58 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿರೋದು. ಈ ದರ ಏರಿಕೆಯ ಬಿಸಿ ಆಟೋ ಚಾಲಕರನ್ನ ತಟ್ತಾ ಇದೆ. ಅನೇಕ ಕಡೆಗಳಲ್ಲಿ ಗ್ಯಾಸ್ LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿಕ್ಕಿದ್ರು ಕೂಡ 58 ರೂಪಾಯಿಗೆ 1 ಲೀಟರ್ ಹಾಕಿಸ್ಕೊಳ್ತಾ ಇದ್ದವರು ಈಗ 105 ರೂಪಾಯಿಗೆ 1 to ಡಬಲ್ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಯಾವ ರೀತಿ ಜೀವನ ಸಾಗಿಸ್ಬೇಕು? ಪೆಟ್ರೋಲ್ ಈ ದರ ಹೆಚ್ಚಳ ಆಗಿರೋದ್ರಿಂದ ಗ್ಯಾಸ್ ದರ ನಾವು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಅದರ ಬರೆ ಹಾಕಬೇಕಾಗುತ್ತೆ, ಅದರಲ್ಲೂ ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಿಂದೆಯೂ ಕೂಡ ಇಂಥ ಒಂದಷ್ಟು ಮನವಿಗಳು ಕೇಳಿ ಬಂತು. CNG ದರದಲ್ಲೂ ಕೂಡ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಈ ಆಟೋ ಚಾಲಕರು ಹೇಳಿದ್ರು 20 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ಆ ದರ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರಲ್ಲೂ ಆಟೋ LPGಗಳು ಸಿಗ್ತಾ ಇಲ್ಲ. ಸಾಲುಗಟ್ಟಿ ನಿಂತಿರುವಂತಹ ಈ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ದರ ಏರಿಕೆ ಶಾಕ್. ಈಗ ಆಟೋ ಗ್ಯಾಸ್ ಪರದಾಟದ ನಡುವೆ ಡಬಲ್ ಶಾಕ್ ಆಟೋ ಚಾಲಕರಿಗೆ. ಲೀಟರ್ ಆಟೋ LPG ದರ 105ಕ್ಕೆ ಏರಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ 58 ರೂಪಾಯಿ ಇತ್ತು. ಆದರೆ ಈಗಿನ ರೇಟ್ ಗಮನಿಸಿದ್ರೆ ಆಟೋದವರು ಆಟೋ ಓಡಿಸ್ಬೇಕು ಅಥವಾ ಆಟೋದಲ್ಲಿ ನಾವುಗಳು ಓಡಾಡಬೇಕು ಬೇಡವೋ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ. ಇದು ಡಬಲ್ ಶಾಕ್. ಇದೀಗ 105ಕ್ಕೆ ಏರಿಕೆ ಆಗಿದೆ. ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಪೀಣ್ಯ ಸೆಕೆಂಡ್ಸ್ 2ನೇ ಹಂತದ ಬಂಕ್ನಲ್ಲಿ ದರ ಹೆಚ್ಚಳ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ಈಗ ರಿವೈಸ್ಡ್ ಪ್ರೈಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ದರ ಹೆಚ್ಚಳ ಮಾಡಿರೋದು ಅದು 5-10 ರೂಪಾಯಿ ಅಲ್ಲ, 1 to ಡಬಲ್ ಮಾಡಿದ್ದಾರೆ. 58 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿರೋದು. ಈ ದರ ಏರಿಕೆಯ ಬಿಸಿ ಆಟೋ ಚಾಲಕರನ್ನ ತಟ್ತಾ ಇದೆ. ಅನೇಕ ಕಡೆಗಳಲ್ಲಿ ಗ್ಯಾಸ್ LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿಕ್ಕಿದ್ರು ಕೂಡ 58 ರೂಪಾಯಿಗೆ 1 ಲೀಟರ್ ಹಾಕಿಸ್ಕೊಳ್ತಾ ಇದ್ದವರು ಈಗ 105 ರೂಪಾಯಿಗೆ 1 to ಡಬಲ್ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಯಾವ ರೀತಿ ಜೀವನ ಸಾಗಿಸ್ಬೇಕು? ಪೆಟ್ರೋಲ್ ಈ ದರ ಹೆಚ್ಚಳ ಆಗಿರೋದ್ರಿಂದ ಗ್ಯಾಸ್ ದರ ನಾವು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಅದರ ಬರೆ ಹಾಕಬೇಕಾಗುತ್ತೆ, ಅದರಲ್ಲೂ ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಿಂದೆಯೂ ಕೂಡ ಇಂಥ ಒಂದಷ್ಟು ಮನವಿಗಳು ಕೇಳಿ ಬಂತು. CNG ದರದಲ್ಲೂ ಕೂಡ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಈ ಆಟೋ ಚಾಲಕರು ಹೇಳಿದ್ರು 20 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ಆ ದರ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರಲ್ಲೂ ಆಟೋ LPGಗಳು ಸಿಗ್ತಾ ಇಲ್ಲ. ಸಾಲುಗಟ್ಟಿ ನಿಂತಿರುವಂತಹ ಈ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ದರ ಏರಿಕೆ ಶಾಕ್. ಈಗ ಆಟೋ ಗ್ಯಾಸ್ ಪರದಾಟದ ನಡುವೆ ಡಬಲ್ ಶಾಕ್ ಆಟೋ ಚಾಲಕರಿಗೆ. ಲೀಟರ್ ಆಟೋ LPG ದರ 105ಕ್ಕೆ ಏರಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ 58 ರೂಪಾಯಿ ಇತ್ತು. ಆದರೆ ಈಗಿನ ರೇಟ್ ಗಮನಿಸಿದ್ರೆ ಆಟೋದವರು ಆಟೋ ಓಡಿಸ್ಬೇಕು ಅಥವಾ ಆಟೋದಲ್ಲಿ ನಾವುಗಳು ಓಡಾಡಬೇಕು ಬೇಡವೋ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ. ಇದು ಡಬಲ್ ಶಾಕ್. ಇದೀಗ 105ಕ್ಕೆ ಏರಿಕೆ ಆಗಿದೆ. ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಪೀಣ್ಯ ಸೆಕೆಂಡ್ಸ್ 2ನೇ ಹಂತದ ಬಂಕ್ನಲ್ಲಿ ದರ ಹೆಚ್ಚಳ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ಈಗ ರಿವೈಸ್ಡ್ ಪ್ರೈಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ದರ ಹೆಚ್ಚಳ ಮಾಡಿರೋದು ಅದು 5-10 ರೂಪಾಯಿ ಅಲ್ಲ, 1 to ಡಬಲ್ ಮಾಡಿದ್ದಾರೆ. 58 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿರೋದು. ಈ ದರ ಏರಿಕೆಯ ಬಿಸಿ ಆಟೋ ಚಾಲಕರನ್ನ ತಟ್ತಾ ಇದೆ. ಅನೇಕ ಕಡೆಗಳಲ್ಲಿ ಗ್ಯಾಸ್ LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿಕ್ಕಿದ್ರು ಕೂಡ 58 ರೂಪಾಯಿಗೆ 1 ಲೀಟರ್ ಹಾಕಿಸ್ಕೊಳ್ತಾ ಇದ್ದವರು ಈಗ 105 ರೂಪಾಯಿಗೆ 1 to ಡಬಲ್ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಯಾವ ರೀತಿ ಜೀವನ ಸಾಗಿಸ್ಬೇಕು? ಪೆಟ್ರೋಲ್ ಈ ದರ ಹೆಚ್ಚಳ ಆಗಿರೋದ್ರಿಂದ ಗ್ಯಾಸ್ ದರ ನಾವು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಅದರ ಬರೆ ಹಾಕಬೇಕಾಗುತ್ತೆ, ಅದರಲ್ಲೂ ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಿಂದೆಯೂ ಕೂಡ ಇಂಥ ಒಂದಷ್ಟು ಮನವಿಗಳು ಕೇಳಿ ಬಂತು. CNG ದರದಲ್ಲೂ ಕೂಡ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ
ಈ ಆಟೋ ಚಾಲಕರು ಹೇಳಿದ್ರು 20 ರೂಪಾಯಿ ಅಷ್ಟು ಹೆಚ್ಚಳ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ಆ ದರ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ.